ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೋಮ್ ಮೇಡ್ ಜ್ಯಾಮ್ ಟ್ರೈ ಮಾಡಿದ್ದೀನಿ. ಸೊ ಐ ವಾಂಟೆಡ್ ಟು ಶೇರ್ ವಿತ್ ಯು ಆಲ್. ತುಂಬ ಸಿಂಪಲ್, ಮೂರೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಒನ್ ಇಸ್ ಆ್ಯಪಲ್ ಮತ್ತು ಬೀಟ್ರೂಟ್. ಓಕೆ, ಸೊ ಇದನ್ನು ಚಾಪ್ ಮಾಡಿ ಒಂದು ಸಾಸ್ ಪ್ಯಾನಲ್ಲಿ ಹಾಕ್ಕೋಬೇಕು ಫಸ್ಟ್ಲಿ. ಸೊ ಇದನ್ನು ನಾನು ಒಂದು ಇನ್ಸ್ಟಾ ಪೇಜಲ್ಲಿ ನೋಡಿ ಟ್ರೈ ಮಾಡಿದ್ದು. ತುಂಬ ಸಿಂಪಲ್, ಈಸಿಯಾಗಿ ಆಗುತ್ತೆ, ಬೇಗನೂ ಆಗುತ್ತೆ. ಮತ್ತು ಇದನ್ನು ನೀವು 15 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಏನೂ ಹಾಳಾಗಲ್ಲ, ಫ್ರೆಶ್ ಆಗೇ ಇರುತ್ತೆ. ಸೊ ಒಂದು ಸಾಸ್ ಪ್ಯಾನಲ್ಲಿ ಆ್ಯಪಲ್ ಮತ್ತು ಬೀಟ್ರೂಟ್ ಹಾಕ್ಕೊಂಡು ಅದಕ್ಕೆ 1 ಕಪ್ ನೀರು ಹಾಕ್ಕೋಬೇಕು. ತುಂಬ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಸೊ 1 ಕಪ್ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಬೀಟ್ರೂಟ್ ತುಂಬ ಚೆನ್ನಾಗಿ ಬೇಯಬೇಕು. ಒಂದು 15 to 20 ಮಿನಿಟ್ಸ್ ಅದನ್ನು ಬೇಯಿಸ್ಕೊಂಡ್ರೆ ಒಳ್ಳೆಯದು. ಬಿಕಾಸ್ ಇದನ್ನು ಫೈನ್ ಪೇಸ್ಟ್ ಮಾಡುವಾಗ ಅದು ನೀಟಾಗಿ ಬ್ಲೆಂಡ್ ಆಗಬೇಕು. ಒಂದು ಲಿಡ್ ಹಾಕಿ ಕ್ಲೋಸ್ ಮಾಡಿ ನೀಟಾಗಿ ಬೇಯೋದಕ್ಕೆ ಬಿಡಿ. ಸೊ ನೀವು ನೋಡ್ಬೋದು ಕಲರ್ ಎಷ್ಟು ರೆಡ್ ಆಗಿದೆ. ಸೊ ದಿಸ್ ಇಸ್ ದ ನ್ಯಾಚುರಲ್ ಕಲರ್. ಜ್ಯಾಮಿಗೆ ಇದೇ ಕಲರ್ ನ್ಯಾಚುರಲ್ ಆಗಿ ಬರುತ್ತೆ. ಬೇರೆ ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಸೊ ಯು ಹ್ಯಾವ್ ಟು ಗ್ರೈಂಡ್ ಇಟ್ ವೆಲ್. ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಎಷ್ಟು ಫೈನ್ ಪೇಸ್ಟ್ ಆಗುತ್ತೋ ಅಷ್ಟು ಫೈನ್ ಪೇಸ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಸಾಸ್ ಪ್ಯಾನಲ್ಲಿ ಹಾಕಿ ಹೀಟ್ ಆಗಕ್ಕೆ ಬಿಡಬೇಕು. ಅದನ್ನು ಚೆನ್ನಾಗಿ ಸ್ಟಿರ್ ಮಾಡ್ತಾ ಮಾಡ್ತಾ ಕುದಿಯೋದಕ್ಕೆ ಬಿಡಬೇಕು. ಸೊ ಅದು ಕುದೀತಾ ಕುದೀತಾ ಜ್ಯಾಮ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸ್ಟಿರ್ ಮಾಡ್ತಾನೆ ಇರಬೇಕು. ಅಂದರೆ ಒಂದು 5 to 10 ಮಿನಿಟ್ಸ್ ಬೇಯಿಸಬೇಕು ಅದನ್ನು. ಸೊ ನಮ್ಗೆ ಬೇರೆ ಯಾವುದು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಇದಕ್ಕೆ. ಕನ್ಸಿಸ್ಟೆನ್ಸಿ ಅದಾಗೆ ಅದೇ ಬರುತ್ತೆ. ಸೊ ಈಗ 1 ಕಪ್ಪಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಶುಗರ್ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು, ಬಟ್ ಶುಗರ್ಗಿನ್ನ ಬೆಲ್ಲ ಒಳ್ಳೆಯದು. ಸೊ ಹಾಗಾಗಿ ಬೆಲ್ಲ ತೊಗೊಂಡಿದ್ದೀನಿ. ಸೊ ಆದಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡೋದ್ರಿಂದ ಮಕ್ಳಿಗೆ ಒಳ್ಳೆಯದು. ಸೊ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಥಿಕ್ನೆಸ್, ಸ್ವಲ್ಪ ನೀರಾಗುತ್ತೆ. ಬಟ್ ನೀವು ಮತ್ತೆ ಅದನ್ನು ಸ್ಟಿರ್ ಮಾಡ್ತಾ 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 ಜ್ಯಾಮ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ನೀವು ನೋಡ್ಬೋದು ಜ್ಯಾಮ್ ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ಸೊ ಲಾಸ್ಟಲ್ಲಿ ನೀವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೋಬೋದು. ಲೆಮನ್ ಜ್ಯೂಸ್ ಆರ್ ವೆನಿಗರ್ ಆಫ್ ಯುವರ್ ಚಾಯ್ಸ್. ಬಟ್ ನಾನಿಲ್ಲಿ ಹಾಕೋದನ್ನು ಮರೆತೆ. ಸೊ ಅದು ನೀವು ಲೆಮನ್ ಜ್ಯೂಸ್ ಹಾಕೋದ್ರಿಂದ ಅದು ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಾದಮೇಲೆ ನಿಮ್ಗೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಪ್ಲೇಟ್ ಮೇಲೆ ಜ್ಯಾಮ್ನ ಹಾಕಿ ನೀವು ತಟ್ಟೆನ ಸ್ವಲ್ಪ ಬೆಂಡ್ ಮಾಡಿದ್ರೆ ಅದು ಒಟ್ಟಿಗೆ ಬರಬೇಕು, ಒಟ್ಟಿಗೆ ಕೂಡ್ಕೊಂಡಿರಬೇಕು ಜ್ಯಾಮ್. ಸೊ ದಟ್ ಅದು ಆಗಿದೆ ಅಂತ ಅರ್ಥ. ಸೊ ಇದನ್ನು ಈಗ ಜ್ಯಾಮ್ ರೆಡಿ ಇದೆ. ಇದನ್ನು ಗ್ಲಾಸ್ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ಯೂಶ್ವಲಿ ಜ್ಯಾಮ್ನ ನೀವು ಗ್ಲಾಸ್ ಜಾರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ, ಪ್ರಿಸರ್ವ್ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ. ಸೊ ಫ್ರಿಜ್ಜಲ್ಲಿ ನೀವು ಇದನ್ನು ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಯೂಶ್ವಲಿ.
ಸೊ ಇದನ್ನು ನಾನು 1 ಮಂತ್ ಸ್ಟೋರ್ ಮಾಡಿದ್ದೆ ಫ್ರಿಜ್ಜಲ್ಲಿ. ಇದು ಆಲ್ಪ್ಸ್ ಅವರ ರೋಸ್ಮೆರಿ ವಾಟರ್ ವಿಚ್ ಹೆಲ್ಪ್ಸ್ ಇನ್ ಹೇರ್ ಗ್ರೋತ್ ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ಸೊ ಆಲ್ಪ್ಸ್ ಅವರ ರೋಸ್ಮೆರಿ ವಾಟರ್, ಯು ಕ್ಯಾನ್ ಸಿ paraben free, sulfate free rosemary water. ನೀವು ಕೂಡ ಟ್ರೈ ಮಾಡಿ ನೋಡಿ. ದಿಸ್ ಇಸ್ ನಾಟ್ ಅ ಪ್ರಮೋಷನ್ ವಿಡಿಯೋ, ಬಟ್ ನಾನು ಯೂಸ್ ಮಾಡಿ ನನಗೆ ಯೂಸ್ ಆಗಿರೋದ್ರಿಂದ ಹೇಳ್ತಾ ಇರೋದು. ಯು ಕ್ಯಾನ್ ಬುಕ್ ಇಟ್ ಇನ್ purple.com. It is a very good product for hair fall.